ಚಾನಲ್. ಅಲ್ಲಲ್ಲಲ್ಲಲ್ಲ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಮಗೆಲ್ಲ ಗೊತ್ತಾಗೋಯ್ತು. ವಿಷಯ ಎಲ್ಲ ಗೊತ್ತಾಯಿತು ಅಂತ ಅನ್ಕೋತೀನಿ. ಏನಿಲ್ಲ, ಸುಮ್ಮನೆ ಈಗ ನ್ಯೂ ಇಯರ್ ಅಲ್ವಾ, ಸೊ ಎಲ್ಲ ಮನೆ ಹತ್ರನೇ ಇದ್ವಿ. ನಮ್ಮ ಮನೆಯವರು, ಪಕ್ಕದ ಮನೆಯವರು ಮತ್ತು ನಮ್ಮ ಅಕ್ಕ ಮನೆಯವರು ಎಲ್ಲರೂ ಕೂಡ ಒಂದೇ ಹತ್ರ ಇದ್ದೀವಿ. ಸೊ ಹಾಗೆ ಹೊರಗಡೆ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ತಿನ್ನೋಣ ಅಂತ ಒಂದು ಪ್ಲ್ಯಾನ್ ಅಷ್ಟೇ. ಸೊ ಹಾಗೆ ಸಿಂಪಲಾಗಿ ಒಂದು ಕೇಕ್ನೂ ಕೂಡ ತೊಗೊಂಬಂದು ಕಟ್ ಮಾಡಿ, ಸೊ ಸುಮ್ಮನೆ ಒಂದು ಮೆಮೊರೀಸ್ ಅಷ್ಟೇ ಗುರು. ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಏನಿಲ್ಲ, ಸುಮ್ಮನೆ ಹಾಗೆ ಎಲ್ಲರೂ ಒಟ್ಟಿಗೆ ಗೆಟ್ ಟುಗೆದರ್ ಥರ ಒಂದು ಪಾರ್ಟಿ ಅಷ್ಟೇ. ಸೊ ನಾವಂತೂ ಹೊರಗಡೆ ಮಾಡ್ತಾ ಇರ್ತೀವಲ್ವ, ಸೊ ಮನೆಯಲ್ಲೇ ಇದರೊಂದು ಮಾಡಿದ್ರೆ ಒಂದು ಚೂರು ಮೆಮೊರೀಸ್ ಹಂಗೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀವಿ. ಹೊರಗಡೆ ಅಷ್ಟೊಂದು ಜಾಗ ಚೆನ್ನಾಗಿಲ್ಲ, ಯಾಕಂದರೆ ಇಲ್ಲೊಂದು ಹಸುದು ಮನೆ ಇತ್ತು, ಅದನ್ನೆಲ್ಲ ದಬಾಕ್ಬಿಟ್ಟು ನೀಟಾಗಿ ಹೊಸದಾಗಿ ರಿನೋವೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ. ಸೊ ಅದೇ ಟೈಮ್ಗೆ ಇದೆಲ್ಲ ಪ್ಲ್ಯಾನ್ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಬಿರಿಯಾನಿ ರೆಡಿ ಆಗ್ತಾಯಿದೆ. ಬಾಯ್ಸ್, ಈಗ ನಾವು ಕೇಕ್ ತರೋದಕ್ಕೆ ಹೋಗ್ತಾ ಇದ್ದೀವಿ. ಅವಾಗ ಹೋದಾಗ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ತರೋಕ್ಕೆ. ಟೈಮ್ ಬಂದು 11 ಗಂಟೆ 15 ನಿಮಿಷ ಆಯಿತು ಗುರು. ಏನು ಸ್ವಲ್ಪ ಹೊತ್ತಿಗೆ ಹೊಸ ವರ್ಷ ಬಂದ್ಬಿಡುತ್ತೆ. ಸೊ ಯಾರೆಲ್ಲ ಹೊಸ ವರ್ಷದಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಕಮೆಂಟ್ ಮಾಡಿ ನೋಡೋಣ. ಏನೇನು ಮಾಡಬೇಕು ಹೊಸ ವರ್ಷದಲ್ಲಿ ಅಂತ ಅಂದ್ಕೊಂಡಿದ್ದೀರಾ? ನಾನಂತ ಏನು ಸದ್ಯಕ್ಕೆ ಆಸೆಗಳೇನಿಲ್ಲ, ಸೇಫಾಗಿ ಮನೆಯವರೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಹೆಣ್ಣು ಗಾಡಿ ಓಡಿಸ್ತಾ ಇರೋದು. ಊಟವ್ರು ಗುರು ಯಾರು ಇಲ್ಲ ರೋಡಲ್ಲಿ ನೋಡಿ. ನಮ್ಮೂರಲ್ಲಿ ಬೇಕ್ರಿ ಎಲ್ಲ ಇನ್ನೂ ಓಪನ್ ಇದೆ, 12 ಗಂಟೆ ಆದರೂ. ಕೇಕ್ ಎಲ್ಲ ಖಾಲಿನೇ ಆಗಿಲ್ಲ. ಹೋದ ವರ್ಷ ಕೇಕ್ ಎಲ್ಲ ಖಾಲಿ ಆಗಿಬಿಡ್ತು ಗುರು. ಇವತ್ತು ಯಾಕೋ ಕೇಕ್ ಎಲ್ಲ ಹಂಗೆ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಜಾಗನೇ ಇಲ್ಲ ಮಾಡಿದ್ದಾರೆ, ಏನು ಮಾಡೋದು? ಸಂದಿಲ್ಲ ಹೋಗು ಅಲ್ಲಿ. ನೀನು ಇಳಿ ಅಂದಿದ್ದು. ಕೇಕ್ ಫುಲ್ಲು ಹೊರಗಡೆ ಎಲ್ಲ ಕೇಕ್ ಇಟ್ಬಿಟ್ಟವ್ರು ಗುರು. ಎ ಸಿ ಫುಲ್ ಆನ್ ಮಾಡಿ ಫುಲ್ ಕೋಲ್ಡ್ಗೆ ಇಟ್ಬಿಟ್ಟು ಹೊರಗಡೆನೇ ಇಟ್ಬಿಟ್ಟಿದ್ದಾರೆ ಎಲ್ಲ. ಇವತ್ತು ಫುಲ್ಲು ಜಾಸ್ತಿ ಮಾಡಿದಾರಲ್ವ, ಫ್ರೀಸರಲ್ಲಿ ಜಾಗ ಇಲ್ಲ ಅಂತ ಫುಲ್ ಆಚೆ ಎಲ್ಲ ಇಟ್ಬಿಟ್ಟಿದ್ದಾರೆ. ಎಲ್ಲ 1 kg ಕೇಕ್ ಇತ್ತು. ನಾವು 2 kg ಬೇಕು ಅಂತ ಕೇಳಿದ್ವಿ. ಸೊ ಒಂದು 45 ಮಿನಿಟ್ಸ್ ಟೈಮ್ ಕೊಡಿ, ಮಾಡಿಕೊಡ್ತೀವಿ ಅಂತ ಅಷ್ಟಾಗಿ ಮಾಡಿಕೊಟ್ಟಿದ್ದಾರೆ ಗುರು. ಸೂಪರ್. ಬಾಯ್ಸ್, ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ರೋಡ್ ಫುಲ್ ಖಾಲಿ, ಯಾರೂ ಇಲ್ಲ ರೋಡ್. ಎಲ್ಲ ಮಲ್ಕೊಬಿಟ್ಟವ್ರು, ನಾವು ಮಾತ್ರ ತಿಕ್ಕಲಂಗಿ ರೋಡಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಸ್ವಲ್ಪ ತಿಕ್ಕು ಏನು ಮಾಡ್ತಾ ತೋರಿಸ್ತೀವಿ ನೋಡಿ, ಎಲ್ಲ ಮಲ್ಬಿಟ್ಟವ್ರೆ. ನ್ಯೂ ಇಯರ್ ಅನ್ನೋದು ಯಾರಿಗೂ ಇಲ್ಲ, ನಮಗೂ ಏನಿಲ್ಲ. ಸುಮ್ಮನೆ ಬಿರಿಯಾನಿ ತಿನ್ನಕ್ಕಂತ ಇದ್ದೀನಿ ಅಷ್ಟೇ. ನೀನು ಬಿರಿಯಾನಿ ತಿನ್ನಕ್ಕೆ ಇದ್ದಿದೆಯಲ್ಲ? ಹೌದು, ಇನ್ನು ಊಟನೂ ಮಾಡಿಲ್ಲ ನಾನು ರಾತ್ರಿ. ಓ, ಒಟ್ಟಿಗೆ ರಾತ್ರಿಯಿಂದ ಓಪನ್ ಮಾಡಿ ರೆಕಾರ್ಡ್ ಆಗಿದೆ. ನಮ್ಮ ಚೋಟ ರಾಕೆಟು ಚಿಟ್ಟೆ ಕರಿಯ ಅಂತ ಊಟ. ಬಾಯ್ಸ್, ಈಗ ಸೌದೆ ಖಾಲಿಯಾಗಿಬಿಟ್ಟಿದೆ ಬಿರಿಯಾನಿ ಮಾಡೋಕ್ಕೆ. ಮತ್ತೆ ಸೌದೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಕತ್ಲಲ್ಲಿ. ಫ್ರೆಂಡ್ಸ್, ಇಷ್ಟು ಸಹ ನೀವು ಬರೀ ರಿವ್ಯೂ ವಿಡಿಯೋಸು ಮತ್ತು ಇನ್ಫಾರ್ಮೇಷನ್ ವೀಡಿಯೋಸ್ ಅಷ್ಟೇ ನೋಡಿದ್ರಿ. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ವ್ಲಾಗ್ ಮಾಡ್ತಾಯಿದ್ದೀವಿ. ಫ್ಯಾಮಿಲಿ ವ್ಲಾಗು ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂದರೆ ತೋರಿಸ್ತೀನಿ ಬನ್ನಿ. ಕ್ಯಾಮ್ರಾ ನೋಡಿದ ತಕ್ಷಣ ಓಡೋಗ್ತವ್ರೆ. ಕ್ಯಾಪ್ಚರ್ ಮಾಡಿ ಕ್ಯಾಮ್ರಾಮನ್ ಬನ್ನಿ. ಇವರು ಇಲ್ಲಿ ಮಲ್ಕೊಂಡಿದ್ದಾರೆ, ಒಳಗಡೆ ಮಲ್ಕೊಳ್ಳೋಕೆ ಅಂತ ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಇದೆ. ಇಲ್ಲಿ ನಮ್ಮ ಅಜ್ಜಿ ಚಳಿನೂ ಕಾಯಿಸ್ಕೊತವ್ರೆ, ಮತ್ತೆ ಬಿರಿಯಾನಿನ ನೋಡ್ಕೊಳ್ತವ್ರೆ. ಬಿಸಿ ಕಾಯಿಸ್ಕೊತಾವ್ರೆ, ಚಳಿ ಕಾಯಿಸ್ಕೊತಾವ್ರಲ್ಲ. ಚಳಿಗೆ ಬಿಸಿ ಕಾಯಿಸ್ಕೊತವ್ರೆ, ಅದು ಮಾಡ್ತವ್ರೆ. ಇಲ್ಲಿ ಕಬಾಬ್ ಇತ್ತು, ಎಲ್ಲ ಖಾಲಿ ಮಾಡಿ ಇಟ್ಟಿದ್ದೀವಿ. ನಾನೇ ಇನ್ನೇನು ಸದ್ಯದಲ್ಲೇ ಬಿರಿಯಾನಿ ರೆಡಿ ಆಗುತ್ತೆ. ನಮ್ಮ ಅಜ್ಜಿ ಬಡಿಸ್ತಾರೆ, ನಾವೆಲ್ಲ ತಿಂತೀವಿ. ಆ್ಯಕ್ಚುಲಿ ನಮ್ಮ ಅಜ್ಜಿ ಮಲ್ಕೊಂಡಿದ್ರು, ಬಿರಿಯಾನಿ ಸ್ಮೆಲ್ಗೆ ಬಂದಿದ್ದಾರೆ ಮೇಲಿಂದ ಕೆಳಗಡೆ. ನಮ್ಮ ಅಜ್ಜಿ ನಾಚ್ಕೊತಾರೆ ನೋಡಿ. ಇನ್ಯಾರು ಅಲ್ಲಿ ಒಬ್ಬರು ಕಾಯ್ತಾ ಇದ್ದಾರೆ, ಇನ್ನೊಬ್ರು ಕಾಯ್ತಿದ್ರು, ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ತೋರಿಸ್ತೀನಿ ಬನ್ನಿ ಏನೇನು ರೆಡಿ ಮಾಡಿದ್ದೀವಿ. ಇಲ್ಲಿ ಇನ್ನೊಬ್ರು ಒಳಗಡೆ ಹೋಯ್ತು, ಇಲ್ಲಿ ಬಂತು.
ಸ್ಮೆಲ್ ಬಂತಾ? ನನಗೆ ಬಂತು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಕಬಾಬ್ ಸುಡ್ತಾರೆ. ನಾವು ಕಬಾಬ್ ಸುಡೋರು, ಅವರು ಬಿರಿಯಾನಿ ಮಾಡೋರು. ಇಲ್ಲಿ ಸೌತೆಕಾಯಿ ಕಟ್ ಮಾಡ್ತಾರೆ. ಅಲ್ಲಿ ಸೌದೆಕಾಯಿ ಕಟ್ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಇವಾಗ ಸೌತೆಕಾಯಿ ಕಟ್ ಮಾಡ್ತಾರೆ. ನಾವು ತಿಂತೀವಿ. ಅರಿ ಅರಿ ಟೇಸ್ಟ್ ನೋಡ್ಬಾ. ಅದು ಕರೆಕ್ಟಾಗಿ ರಿವ್ಯೂ ಕೊಡ್ತಾರೆ. ಚೆನ್ನಾಗಿದ್ರೆ ನಾನು ಮಾಡಿರೋದು, ಚೆನ್ನಾಗಿಲ್ಲ ಅಂದ್ರೆ ಇವ್ರು ಮಾಡಿರೋದು. ಚೆನ್ನಾಗಿಲ್ಲ. ಸೂಪರ್ ಇದೆ. ಮೀನಿಗೆ ಸೊಂಡ್ರದ ಫೈನಲ್ ಟಚ್. ಸೊ ಇನ್ನೇನು ಬಿರಿಯಾನಿ ರೆಡಿ ಆಯಿತು. ಅದೇ ಸೌದೆನ ತೊಗೊಂಬಂದು ಇಲ್ಲಿ ಇಟ್ಬಿಟ್ಟು ಫೈರ್ ಕ್ಯಾಂಪ್ ಥರ ಮಾಡ್ತಾಯಿದ್ದೀವಿ. ಇವ್ನು ನೋಡಿ ಬೆಂಕಿ ಎಲ್ಲಿಡ್ತಾ ಇದ್ದಾನಂತ. ಎಲ್ಲಿ ಬರ್ರಿ. ತಾತನ್ ಸುಮ್ಮನೆ ದೊಡ್ಡನ್ ಇದು ಚಾಕ್ಲೇಟ್ ಇದು ಎತ್ಕೋ. ಯಾಕೆ ಚಾಕ್ಲೇಟ್ ಅನ್ನೋದು? ನೀನೇ ತಿನ್ಕ ಮುಳ್ಳಿಕ ಮನೆ ಅಲ್ಲಿ ಇಟ್ಕೊಳ್ಳಿ ಅವ್ನು ಕರ್ಸ ಇಲ್ಲಡ ಆಂಟಿ ನಿಮ್ ತಿನ್ಸಿ ಬನ್ನಿ. ಅವರಮ್ಮ ನೀಟಾಗಿ ತೋರಿಸಿಲ್ಲ. ನಮ್ಮಮ್ಮ ನೀನ್ ಹೇಳು. ಅಲ್ಲ ಅಲ್ಲ ಬಿಡ್ರ ಆಯ್ತು ಬಿಡ್ರ ಸಾಕು. ಖುಷಿ. ನಮ್ಮಮ್ಮ. ಇವ್ರು ನಮ್ಮಮ್ಮ ಎಲ್ಲರೂ ಒಂದೇ ಫ್ರೇಮಲ್ಲಿ 4 generations in one frame. ಅಷ್ಟೇ. ವಿತ್ ಫೈರ್ ಕ್ಯಾಂಪ್. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಒಂಥರ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಜೊತೆಗೆ. ಎಲ್ಲರೂ ಒಟ್ಟಿಗೆ ಎಲ್ಲೂ ಹೊರಗಡೆ ಹೋಗೋಕ್ಕಂತೂ ಆಗಲ್ಲ, ಕಷ್ಟ ಇದೆ. ಮನೇಲೇ ಈ ಥರ ಮಾಡಿಕೊಂಡ್ರೆ ನೋಡಿ ಎಂಥ ಒಳ್ಳೆ ಮೆಮೊರಿ ಕ್ರಿಯೇಟ್ ಆಯಿತು. ಈಗ ಇದನ್ನೆಲ್ಲ ಮಾಡಬೇಕು ಅಂದರೆ ಈ ನ್ಯೂ ಇಯರ್ ಅನ್ನೋದು ಒಂದು ನೆಪ ಅಷ್ಟೇ ನಮಗೆ. ನಾವಂತೂ ಫುಲ್ಲು ಕೇಕ್ ತಿನ್ನೋದು ಬಂದಿ. ಫೇಸ್ ಕೇಕಲ್ಲಿ ಕೇಕ್ ಚೆನ್ನಾಗಿದೆ ಗುರು. ನನ್ನ ಸೆಲೆಕ್ಷನ್ ಯಾವತ್ತಿಗೂ ಚೆನ್ನಾಗಿರುತ್ತೆ. ನಮ್ಮ ಬೇಕ್ರಿ ಯಾವಾಗೂ ಚೆನ್ನಾಗಿರುತ್ತೆ. ಅದು ಬರೋದೇ ಇಲ್ಲ ಕೈಕ. ಚೆನ್ನಾಗಿತ್ತು ನಾ ಕೇಕು. ಚೆನ್ನಾಗಿತ್ತು ಚೆನ್ನಾಗಿತ್ತು ಕೇಕು. ಸೂಪರ್. ಇವ್ ನೋಡು ಸ್ಪೂನ್ ಎತ್ಕೊರೋ. ಬರೋ ಚೆನ್ನಾಗಿತ್ತು ಕೇಕು. ಸ್ಪೂನ್ ಕೈ ಹಿಡ್ಕೊಂಡು ಕೈಯಾಗ ತಿಂತವನೆ. ಬುದ್ಧಂತ ಕಣ ನೀನು. ದೀಪಾವಳಿ ಹಬ್ಬದಲ್ಲಿ ಆಯ್ತು. ಇದನ್ನ ಸ್ವಲ್ಪ ದೊಡ್ಡದು. ಬೆಂಕಿ ಪಟ್ಟಣ ಅಪ್ಪು ಹತ್ರ ಐತೆ ನೋಡಿ.
ಅದು ಅಂಟಿಸ್ಬಿಡಿ ಅಲ್ಲಿ ಹೋಗ್ಬಿಟ್ಟು ಸುನಿಯರು ಆ ಕಡೆ ಕರೆಂಟ್ ಐತೆ ಇಲ್ಲ ಹೊಗೆ ಹೋಗ್ತೈತೆ ಮೇಲೆ ಹೊಗೆ ಹೋಗ್ತೈತೆ ಇಲ್ಲ ಇದು ಇದ್ರದ್ದು ಆಯ್ತು 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 ವಿಡಿಯೋ ಕರೆಕ್ಟ್ ಮಾಡಬೇಕು ವಿಡಿಯೋ ಕರೆಕ್ಟ್ ಮಾಡಬೇಕು ಬಾ ಇಟ್ಬಿಡ್ತೀನಿ ಇವಾಗ ಇತ್ರಳಿಕ್ ಹೋಗೈತೆ ಅದು ಇತ್ರಳಿಕ್ ಹೋಗ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್. ಎಲ್ಲವೋ ಇದ್ದದ್ದು ಬಾಕ್ಸು ಇರು 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 ಕಳ್ಳ ಸೌದೆ ಒಲೆಯಲ್ಲಿ ಮಾಡಿರುವಂಥ ಬಿರಿಯಾನಿ ಟೇಸ್ಟ್ ಮಾಡಲಿದ್ದಾರೆ ಮಿಸ್ ದೀಪಿಕಾ. ಚಿಕ್ಕವನು ಹಿಂಗ್ ಬಾ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಹಂಗಲ್ಲ ಹಂಗಲ್ಲ ಮುಡ್ಡಿ ಫೈರ್ ಕ್ಯಾಂಪ್ ವಿತ್ ಬಿರಿಯಾನಿ ಬಿರಿಯಾನಿ ವಿತ್ ಫೈರ್ ಕ್ಯಾಂಪ್ ಹೆಂಗಾಯ್ತು? ಚೆನ್ನಾಗೈತೆ ಚೆನ್ನಾಗೈತೆ ಆದರೆ ಜಾಸ್ತಿ ಬಿಸಿಲಿ ಟೇಸ್ಟ್ ಗೊತ್ತಾಗ್ತಾ ಇಲ್ಲ. 12 ಗಂಟೆಯಲ್ಲಿ ಬಿರಿಯಾನಿ ತಿಂದಿದ್ಯಾ? ಅವಾಗ 12 ಗಂಟೆಗೆ ಹೇಳ್ತೀನಿ. ಇದೇ ಫಸ್ಟ್ ಇದೇ ಫಸ್ಟ್ 12 ಗಂಟೆಗೆ ತಿಂತಾರೆ. ಸೌತೆಕಾಯಿ ಕೊಡ್ರಿ ಸೌತೆಕಾಯಿ ಪಾರ್ಸಲ್ ಮಾಡಂಗೆ ಬಂತು ನಿಂತ ನಾಯಿ ಪತ್ತೆ ಹೆಂಗಿಗ್ದು ಕಂಬತ್ತಪ್ಪ ನಾಯಿ ಅಷ್ಟಪ್ಪ ಕುರಿನ ಬಡ್ದು ಬಾಯಿಗೆ ಹಾಕೊಂತವಳೆ. Happy New Year!